ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರನ್ನ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯಾರು ಒಂದು ಪೊಲೀಸ್ ಹುದ್ದೆಗೆ ಕಾಯ್ತಾ ಇದ್ದಾರೆ, ಅದರದ್ದು ಒಂದು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ದಯವಿಟ್ಟು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಒಂದು ವೈರ್ಲೆಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯ ಒಂದು ವೈರ್ಲೆಸ್ ವಿಭಾಗದಲ್ಲಿ ಒಂದು ನೇಮಕಾತಿ ಮುಂದೆ ನಡೆಯುವಂಥ ನೇಮಕಾತಿ ಬಗ್ಗೆ ಒಂದು ನೋಟಿಫಿಕೇಷನ್ ಏನು ಸದನದಿಂದ ಹೊರಡಿಸಿದ್ದಾರೆ, ಅದರದ್ದು ನೋಟಿಫಿಕೇಷನ್ ಇದೆ. ಅದನ್ನ ವಿಡಿಯೋದಲ್ಲಿ ನೋಡೋಣ. ನೀವು ನೋಡ್ತಾ ಇರೋ ನೋಟಿಫಿಕೇಷನ್ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರವರ ಕಚೇರಿ, ಅಂದರೆ ಅದು ಒಂದು ಫ್ಯಾಕ್ಸ್ ಬಂದಿರೋದು. ಡೇಟ್ ನೋಡ್ಬೋದು 11/3/2025, ಅಂದರೆ ರೀಸೆಂಟಾಗಿ ಇದೊಂದು ಬಂದಿರೋವಂಥ ನೋಟಿಫಿಕೇಷನ್ನು. ಇವರಿಗೆ ಸರ್ಕಾರದವರ ಮುಖ್ಯ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರು ಇಲ್ಲಿಂದ ಹೊರಡಿಸಿರುವಂಥ ಒಂದು ನೋಟಿಫಿಕೇಷನ್ ಇದಾಗಿರುತ್ತೆ. ವಿಷಯ ಅನ್ನೋದು ನೋಡಿ ಇಲ್ಲಿದೆ ಮೆನ್ಷನ್ನು. ವೈರ್ಲೆಸ್ ಘಟಕದ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಮಾಡಿಕೊಳ್ಳುವ ಕುರಿತು ಆಲ್ರೆಡಿ ಹೇಳ್ದಂಗೆ ಇದು ಒಂದು PSI PC ನೇಮಕಾತಿ, ಅಂದರೆ ವೈರ್ಲೆಸ್ ವಿಭಾಗದಲ್ಲಿ ನೇಮಕಾತಿ ಭರ್ತಿ ಮಾಡಿಕೊಳ್ಳುವ ಕುರಿತು. ಇಲ್ಲಿ ADGP ಅವರ ಪತ್ರ ಸಂಖ್ಯೆ, ಅದರ ನೇಮಕಾತಿ ಲೆಟರ್ ಹೆಡ್ಡು. ಏನು ವಿಷಯ ಇದೆ? ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು CAL ಮತ್ತು M ರವರ ಉಲ್ಲೇಖಿತ ಪತ್ರಗಳಲ್ಲಿ ರಾಜ್ಯದ ಹಲವಾರು ಜಿಲ್ಲಾ ನಗರ ನಿಯಂತ್ರಣ ಕೊಠಡಿಗಳಲ್ಲಿ ದೈನಂದಿನ ಕರ್ತವ್ಯಗಳ ಜೊತೆಗೆ ERSI ವಿವಿಧ ಸಾಮಾಜಿಕ ಜಾಲತಾಣ ಇತ್ಯಾದಿ ಆಧುನಿಕ ತಂತ್ರಜ್ಞಾನದ ಕರ್ತವ್ಯಗಳು ಹೆಚ್ಚಾಗಿರುವ ಕಾರಣ ಹಾಗೂ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಅಥವಾ ಸಿಬ್ಬಂದಿಗಳ ಕರ್ತವ್ಯದ ಒತ್ತಡ ತಗ್ಗಿಸುವ ದೃಷ್ಟಿಯಿಂದ ಪೊಲೀಸ್ ವೈರ್ಲೆಸ್ ಘಟಕದಲ್ಲಿ ಪ್ರಸ್ತುತ ರಿಕ್ತವಿರುವ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಸರ್ಕಾರದ ಮಂಜೂರಾತಿ ಪಡೆಯಲು ಕೋರಿರುತ್ತಾರೆ ಹಾಗೂ ಹುದ್ದೆಗಳಿಗೆ ಸಂಬಂಧಿಸಿದ ವರ್ಗೀಕರಣ ವಿವರಗಳು ಒದಗಿಸಿರುತ್ತಾರೆ. ಅಂದರೆ ಇದರಲ್ಲಿ ಎರಡು ವಿಷಯ ಕ್ಲಿಯರ್ ಆಗುತ್ತೆ. ಒಂದು ವೈರ್ಲೆಸ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು, ಇನ್ನೊಂದು ನೇರ ನೇಮಕಾತಿ. ಅಂದರೆ ಈ ಸೈಬರ್ ಕ್ರೈಮ್ ಎಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ವೈರ್ಲೆಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಗತ್ಯ ತುಂಬ ಇದೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಇನ್ನು ವರ್ಗೀಕರಣ ಅಂದರೆ ಯಾವುದು ಏನೇನಂತ ನೋಡೋದಾದರೆ PSI ವೈರ್ಲೆಸ್ಸು 49, ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ಸು 229, ಸುಮಾರು 278 ಟೋಟಲ್ ಹುದ್ದೆಗಳ ಒಂದು ಭಾರಿ ನೇಮಕಾತಿನಿ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಪ್ರಿಪ್ರೇಷನ್ ಆಗ್ತಾಯಿದ್ದೀರಾ ಇದನ್ನು ತಲೆಯಲ್ಲಿಟ್ಕೊಂಡು ಪ್ರಿಪ್ರೇಷನ್ ಆಗಿ. ಆದ್ದರಿಂದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು CLM ರವರು ಉಲ್ಲೇಖಿತ ಪತ್ರ ಹಾಗೂ ಅಡಕಗಳು ಈ ಪತ್ರದಲ್ಲಿ ಲಗತ್ತಿಸಿದೆ. ಸೊ ಈ ನೋಟಿಫಿಕೇಷನ್ ಒಂದು ಕ್ಲಿಯರ್ ಆಗೋದೇನೆಂದರೆ ವೈರ್ಲೆಸ್ PSI ಮತ್ತು PC ಕಾಲ್ಫಾರ್ಮ್ ಆಗೋದಂತೂ ಕನ್ಫರ್ಮು, ಈ ವರ್ಷನೇ ಆಗುತ್ತೆ. ದಯವಿಟ್ಟು ಯಾರೆಲ್ಲ ಪ್ರಿಪೇರ್ ಆಗ್ತಾಯಿದ್ರೆ ಚೆನ್ನಾಗಿ ಓದ್ಕೊಳ್ಳಿ. ಇದು ನಮ್ಮ ಚಾನಲ್ನಲ್ಲಿ ಈ ಪೊಲೀಸ್ ಇಲಾಖೆಗೆ ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಕುರಿತು ಹೆಚ್ಚುವರಿ ಆಗಿ ಒಂದು ನಾಲೆಡ್ಜ್ ಬರೋಕ್ಕೋಸ್ಕರ ಒಂದು ಸಾಲಿಡ್ ಕ್ವಶನ್ ಪೇಪರ್ದು ಸೀರೀಸ್ ಮಾಡ್ತಾಯಿದ್ದೀವಿ. ಅದರದ್ದು ಪ್ಲೇ ಲಿಸ್ಟು ಸಹ ಮಾಡಿದ್ದೀವಿ. ಯಾರೆಲ್ಲ ಅವಶ್ಯಕತೆ ಇದೆ ಅವರು ಅದನ್ನ ವಿಸಿಟ್ ಮಾಡಿ. ನೀವು ಡೈಲಿ ಒಂದೊಂದು ಕೇಳಿದ್ರು ಒಂದೊಂದು 100 ದಿನ ಅಥವಾ 3 ತಿಂಗಳಿಗೆ ನಿಮಗೆ ಸುಮಾರು ಕ್ವಶನ್ ರಿವಿಷನ್ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಒಂದು ಪೊಲೀಸ್ ಇಲಾಖೆಗೆ ಪ್ರಿಪೇರ್ ಆಗ್ತಾಯಿದ್ದಾರೆ, ಒಂದು ಉನ್ನತವಾಗಿ ಅಭ್ಯಾಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.